ಆಹುತಿ ಹೊಸನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರುವಂತಹ ಸಾರ್ವಜನಿಕರಿಗೆ ಓಡಾಡಲು ರಸ್ತೆಯೇ ಇರಲಿಲ್ಲ. ಇರುವ ರಸ್ತೆಗಳನ್ನು ಜಮೀನಿನವರು ಮುಚ್ಚಿ ಹಾಕಿದ್ರು. ಇದರಿಂದ ಗ್ರಾಮಸ್ಥರಿಗೆ ಓಡಾಡಲು ಬಂಡಿ ಜಾಡಾಗಲಿ ಕಾಲುದಾರಾಗಲಿ ಇಲ್ಲದಂತಾಗಿತ್ತು. ಅದರಿಂದ ಗ್ರಾಮಸ್ಥರು ತುಂಬ ಸಾರಿ ಅಧಿಕಾರಿಗಳ ಹತ್ತಿರ ಮನವಿ ಮಾಡಿದ್ರು. ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅದರಿಂದ ಹಸಿರು ಸೇನೆಯ ರಾಜ್ಯ ಯುವ ಅಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡರವರ ಗಮನಕ್ಕೆ ತಂದರು. ಪರಿಸ್ಥಿತಿ ಅರಿತ ಅವರು ತಕ್ಷಣವೇ ದಂಡಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ನಂತರ ಸ್ಥಳಕ್ಕೆ ಆರ್ಐವರನ್ನು ಕಳುಹಿಸಿಕೊಟ್ಟರು. ಅವರು ರಸ್ತೆಯನ್ನು ತೆರವುಗೊಳಿಸಿ ಸುಗಮಗೊಳಿಸಿದರು. ಈಗ ಗ್ರಾಮಸ್ಥರು ಈ ರಸ್ತೆಯಲ್ಲಿ ನೆಮ್ಮದಿಯಿಂದ ಓಡಾಡುವಂತಾಗಿದೆ ಅಂತ ಗ್ರಾಮಸ್ಥರು ಸುದ್ದಿವಾಹಿನಿಗೆ ತಿಳಿಸಿದರು. ಗ್ರಾಮಸ್ಥರೆಲ್ಲರೂ ಡಾಕ್ಟರ್ ವಿನೋದ್ ಕುಮಾರ್ ಗೌಡರವರಿಗೆ ಧನ್ಯವಾದಗಳು ತಿಳಿಸಿದರು. ಏನು ಇವತ್ತು ಆಹುತಿ ಹೊಸನಗರ ಏನು ಇವರೆಲ್ಲ ಏನು ಲೇಔಟ್ಗೆ ದಾರಿ ಇಲ್ಲ ಅಂತೇಳಿ ನಮ್ಮ ರೈತ ಸಂಘಕ್ಕೆ ಒಂದು ಮನವಿ ಸಲ್ಲಿಸಿದ್ರು. ಆ ಒಂದು ಮನವಿಯನ್ನ ಇವತ್ತು ತಹಸೀಲ್ದಾರ್ ಗಮನಕ್ಕೆ ತಂದ್ವಿ. ತಹಸೀಲ್ದಾರ್ ಅವರು ಅವ್ರಿಗೆ ದಾರಿ ಇಲ್ಲ ಹೋಗೋದಕ್ಕೆ. ಮಾನ್ಯ ದಂಡಾಧಿಕಾರಿಗಳೇ, ನೀವೇ ಬಂದು ಸ್ಥಳ ತನಿಖೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಅವ್ರ ದಾರಿಗೆ ಕಲಿಸ್ಬೇಕು ಅಂತ ಹೇಳಿ ನಾವು ಒಂದು ರೈತ ಸಂಘಟನೆಯಿಂದ ಒಂದು ಇವತ್ತು ಲೆಟರ್ ಕೊಟ್ಟಿವಿ. ಇಲ್ಲ ಗೌಡ್ರೆ, ಇವತ್ತು ಸಾಹೇಬ್ರನ್ನ ಕಳ್ಸ್ಕೊಡ್ತೀವಿ, ಆರ್ ಎ ಸಾಹೇಬ್ರನ್ನ ಕಳ್ಸ್ಕೊಡ್ತೀವಿ, ಇವತ್ತು ಸಾಯಂಕಾಲದೊಳಗೆ ನಾವು ತೆರವು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಎಲ್ಲ ಹೇಳಿಕೆ ಕೊಟ್ಟರು. ಆ ಹೇಳಿಕೆಯಿಂದನೇ ಅವರು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇವತ್ತು ರಸ್ತೆ ತೆರವುಗೊಳಿಸಿದ್ದಾರೆ. ಇವತ್ತು ಏನಿದೆ ಇವೆಲ್ಲ ಗೋಮಾಳ ಜಮೀನು, ಏನು ಗೋಮಾಳ ಜಮೀನಿಂದ ಹಿಂದ್ಗಡೆ ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ನಿವೇಶನಗಳನ್ನ ಕೊಟ್ಟಿರ್ತಾರೆ. ಅದನ್ನ ರಸ್ತೆನ ಬಂದ್ ಮಾಡಿರೋ ಜಾಗಗಳನ್ನ ಇವತ್ತು ತೆರವುಗೊಳಿಸುವಂತ ಕಾರ್ಯ ಇವತ್ತು ತಾಲೂಕು ಕಚೇರಿಯಿಂದ ಇವತ್ತು ಯಶಸ್ವಿ ಆಗಿದೆ. ಯಾವ್ಯಾವ ದಾರಿಗಳು, ಬಣ್ಣಜಾಡಗಳು, ಕಾಲ್ದಾರಿಗಳು ಮತ್ತೆ ಏನಿದೆ ಇವತ್ತಿನ ದಿವಸದಲ್ಲಿ ಅವನ್ನೆಲ್ಲ ಇದೇ ರೀತಿ ನೀವು ಮಾಡಿದ್ದೆ ಆದ್ರೆ ನಿಮ್ಗೆ ಒಳ್ಳೆ ಹೆಸರು, ಕೀರ್ತಿ, ಗೌರವ ಸಿಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಾದ ವಿನೋದ್ ಕುಮಾರ್ ಗೌಡ ಅವ್ರಿಗೆ ಒಂದು ಮನವಿ ಮಾಡ್ಕೊಂಡಿದ್ವಿ. ಮನವಿ ಪ್ರಕಾರ ಬಂದು ಇಲ್ಲಿ ದಾರಿ ಬಿಡಿಸ್ಕೊಟ್ಟಿದ್ದಾರೆ. ಒಂಚೂರು ಓಡಾಡಕ್ಕೆ ತೊಂದರೆ ಇಲ್ದಿರೆ, ಓಡಾಡಕ್ಕೆ ತೊಂದರೆ ಇತ್ತು. ಸುಮಾರು ಇಲ್ಲಿ ಸರ್ಕಾರದಿಂದ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು 20 ನಿವೇಶನ ಕೊಟ್ಟಿದ್ರು. ಕಟ್ಕೊಂಡು ವಾಸ ಇದ್ದೀವಿ. ಆ ನಿವೇಶನಗಳು ಬಿಡ್ಜ್ಗೆ ಹೋಗಿದ್ದ ಕಾರಣದಿಂದ ಇಲ್ಲಿ ನಿವೇಶನ ಕೊಟ್ಟಿದ್ರು ಪಂಚಾಯತಿಯಿಂದ. ಆದ್ರಿಂದ ಇಲ್ಲಿ ಇದ್ದೀವಿ. ಇಲ್ಲಿ ಓಡಾಡೋದಕ್ಕೆ ದಾರಿ ಇಲ್ಲ. ಮಕ್ಕಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋರು ಬರೋರೆಲ್ಲ ಬಡವ್ರೆ, ಕೂಲಿ ಮಾಡ್ಕೊಂಡು ಜೀವನ ಮಾಡೋ ಅಂತಾರೆ. ಆದರೆ ಆ ಕಾರಣದಿಂದ ಜಮೀನಿಗೆ ದಾರಿ, ಮನೆಗಳು ದಾರಿಗೋಸ್ಕರ ನೀವು ಮನವಿ ಮಾಡ್ಕೊಂಡಿದ್ವಿ. ಆ ಕಾರಣಕ್ಕೋಸ್ಕರ ಬಂದು ಇಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ ಸಾಹೇಬರು. ತಹಸೀಲ್ದಾರ್ ಸಾಹೇಬರು ಒಂದು ಮನವಿ ಮಾಡ್ಕೊಂಡು ಅವ್ರಿಗೆ ಹೇಳಿದ್ರು. ಆ ಮುಖಾಂತರ ಬಂದು ಇಲ್ಲಿ ಬಿಡಿಸ್ಕೊಟ್ಟಿದ್ದಾರೆ. ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ವಿನೋದ್ ಗೌಡರು ಇಲ್ಲಿ ನಕ್ಷೆಗಳಿಗೆ, ಇಲ್ಲಿ ಗ್ರಾಮದ ಮನೆಗಳಿಗೆ ರಸ್ತೆ ಇಲ್ಲ, ಮುಚ್ಚಿದ್ದಾರೆ, ನೀವು ಬಂದು ಇದನ್ನು ತೆರವುಗೊಳಿಸ್ಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ ಈ ದಿನ ಮಧ್ಯಾಹ್ನ JCB ಮುಖಾಂತರ ತೆರವುಗೊಳಿಸಿ ಇಲ್ಲಿ ಸ್ಥಳೀಯರು, ರೈತರು ಅಷ್ಟೇ, ನಾವೇನು ತೊಂದರೆ ಮಾಡಲ್ಲ, ಸ್ಥಳೀಯರಿಗೆ ರಸ್ತೆ ಬಿಡ್ತೀವಿ ಅಂತ ಒಪ್ಕೊಂಡು ಅವರು ಮುಂದಾಳತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷರ ವಿನೋದ್ ಗೌಡರ ಮುಂದಾಳತ್ವದಲ್ಲಿ ರಸ್ತೆಯನ್ನು ತೆರವು ಮಾಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಯಾವುದೇ ಇದಿಲ್ಲದೆ ಈ ರಸ್ತೆಯಲ್ಲಿ ಓಡಾಡ್ಕೋಬಹುದು ಅಂತ ನಾವು ತಮ್ಮ ಬಳಿ ಈ ದಿನ ಹೇಳ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಮತ್ತೆ ಈ ಜಾಗದ ಮಾಲೀಕರಾದ ಬಹಳಷ್ಟು ಯಾವುದೇ ತೊಂದರೆ ಇಲ್ಲ, ಅವರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ನಮ್ದು ಯಾವುದೇ ಅಭ್ಯಂತರ ಇಲ್ಲ, ಓಡಾಡೋದಕ್ಕೆ ದಾರಿ ಮಾತಾಡೋದು ತೊಂದರೆ ಇಲ್ಲ. ಹಾಗಾಗಿ ಅವ್ರಿಗೂ ನನ್ನ ಎಲ್ಲರ ಪರವಾಗಿ ನಾನು ಅವ್ರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಕೋರ್ತೀನಿ. ಆಗ್ಬೋದೇನಪ್ಪ, ನಮ್ಮ ಘೋಷಣೆ ಕೂಗ್ಬೋದಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸೇನೆಗೆ